ಛಲ ಹೊಂದಿದ್ದರೆ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಗುರಿ ಮುಟ್ಟಬಹುದು ಅನ್ನೋದಕ್ಕೆ ಸಾಕ್ಷಿಯಾಗಿ ಗ್ಲೂಸ್ಮ್ ಅವರು ವಾಣಿಜ್ಯ ವಿಭಾಗದಲ್ಲಿ 600ಕ್ಕೆ 586 ಅಂಕಗಳನ್ನ ಪಡೆಯುವ ಮೂಲಕ ತನ್ನ ಗುರಿಯನ್ನು ಮುಟ್ಟಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಸ್ವತಃ ವಿದ್ಯಾರ್ಥಿನಿ ಇದ್ದಾರೆ, ಅವರನ್ನ ಮಾತಾಡಿಸ್ತೀನಿ. ದ್ವಿತೀಯ PUCಯಲ್ಲಿ ತಾವು 97.68ನ ಸ್ಕೋರ್ ಮಾಡುವಂಥದ್ದು ಸುಲಭದ ಮಾತಲ್ಲ. ಎಷ್ಟು ನಿಮಗೆ ಅದು ಕಷ್ಟಕರವಾಗಿತ್ತು ಅಂತ? ಕಷ್ಟ ಅಂತ ಏನು ಅನಿಸ್ಲಿಲ್ಲ. ನಮ್ಮ ಕಾಲೇಜಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು, ಕ್ಲಾಸ್ ಟೀಚರ್ಸು, ಪ್ರಿನ್ಸಿಪಲ್ಲು, ಕಾಲೇಜ್ ಎಲ್ಲ ಸಪೋರ್ಟ್ ಮಾಡಿದ್ರು. ಯಾವಾಗ ಡೌಟ್ ಕೇಳಿದ್ವಿ ಹೇಳ್ಕೊಡ್ತಾ ಇದ್ರು, ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಮತ್ತು ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ರು. ಯಾವಾಗಲೂ ನಾನು ಏನು ಓದ್ತೀನಿ, ಏನು ಮಾಡ್ತೀನಿ, ಯಾವಾಗ ಓದ್ತೀನಿ ಪ್ರೆಷರ್ ಹಾಕಲಿಲ್ಲ. ಓದೋಕೆ ಬಿಟ್ಟರು ಓದಿದ್ದು. ಕಾಲೇಜವರು ಅಷ್ಟೇ ತುಂಬ ಸಪೋರ್ಟ್ ಮಾಡೋರು. ಟೀಚರ್ಸು, ಎಸ್ಪೆಷಲಿ ನಮ್ಮ ಕ್ಲಾಸ್ ಟೀಚರು ಮೂರ್ತಿ ಸರ್ ಅಂತ, ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ, ಮೂರ್ತಿ ಸರು, ಸವಿತಾ ಮ್ಯಾಮ್ ಅಂತ ಕನ್ನಡ ಮ್ಯಾಮು, ಬಿಂದಿಯಾ ಮ್ಯಾಮ್ ಇಂಗ್ಲೀಷ್ ಮ್ಯಾಮು, ಲಲಿತಾ ಮ್ಯಾಮ್ ಎಕನಾಮಿಕ್ಸ್, ಶ್ರೀನಿವಾಸ್ ಸರು, ಪ್ರಿನ್ಸಿಪಲ್ಲು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಅದಕ್ಕೆ ಇವತ್ತು ನಾನು ತೆಗಿಯೋಕ್ಕಾಯ್ತು. ಎಷ್ಟು ಟಾರ್ಗೆಟ್ ಇಟ್ಕೊಂಡಿದ್ರಿ, ಎಷ್ಟು ಮಾಡಬೇಕು ಅಂತ? 590 ಮೇಲಿಂದ ಟಾರ್ಗೆಟ್ ಇಟ್ಕೊಂಡಿದ್ದೆ. ಇವಾಗ ರಿವ್ಯಾಲ್ಯೂಷನ್ಗೆ ಆಗ್ತೀನಿ ಅಂತ ಸರ್ ಹೇಳಿದ್ದಾರೆ. ನಮ್ಮದು ಪೇಪರ್ ಬಿಸ್ನೆಸ್ ಸ್ಟಡೀಸ್ನ ಅದನ್ನ ಅದ್ರಲ್ಲಿ 93 ಇದೆ. ಸರ್ ಪೇಪರ್ ತರಿಸಿ ಆನ್ಲೈನಲ್ಲಿ ಮೊದಲು ನೋಡ್ಬಿಟ್ಟು ಆಮೇಲೆ ರಿವ್ಯಾಲ್ಯೂಷನ್ಗೆ ಆಗ್ತೀನಿ ಅಂತ ಹೇಳಿದ್ರು. 590 ಬರಲೇಬೇಕು ಅಂತ. ಈಗ ತಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ? ನಾವೇನು ಕೇಳಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ನಮಗೇನು ಆ ಥರ ಏನೂ ಇಲ್ಲ ಅಂತ ಕೊರತೆ ಮಾಡಲ್ಲ. ನಮ್ಮ ಅಪ್ಪ ಅಂತೂ ತುಂಬ ಸಪೋರ್ಟ್ ಮಾಡ್ತಾರೆ. ಓದಿದ್ರೆ ಏನು ಫ್ಯೂಚರ್, ನಾವಂತೂ ಓದಿಲ್ಲ, ನೀನಂತೂ ಓದು ಎಲ್ಲ ಹೇಳ್ತಾರೆ. ಏನೇನು ಓದಿದ್ರೆ ಏನಾಗ್ಬೋದು ನೀನು, ನಾವು ಓದಿಲ್ಲ ನೀನಾದರೂ ಓದು ಅಂತ ತುಂಬ ಹೇಳಿ ನನಗೆ ಎನ್ಕರೇಜ್ ಮಾಡ್ತಾರೆ. ಈಗ ಎಕ್ಸಾಮ್ ಪ್ರಿಪರೇಷನ್ ಹೇಗಿತ್ತು? ಎಷ್ಟು ಅವರ್ ಓದ್ತಿದ್ರಿ ಪ್ರತಿನಿತ್ಯ ಅಂತ? ಎಷ್ಟು ಅವರ್ ಅಂತಲ್ಲ, ಎಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ ಟಾಪಿಕ್ಕು ಅದ್ರ ಬೇಸಿಸ್ ಮೇಲೆ ಓದ್ತಿದ್ದೆ. ಆ ಟಾಪಿಕ್ ಎಷ್ಟು ಅರ್ಥ ಮಾಡ್ಕೋತೀವಿ, ಎಷ್ಟು ಕಂಪ್ಲೀಟ್ ಮಾಡ್ತೀವಿ ಅದ್ರ ಮೇಲೆ. ಎಷ್ಟು ಅಟ್ಮಾಸ್ಫಿಯರ್ ಆಗಿತ್ತಾ ನಿಮ್ಗೆ ಓದ್ಲಿಕ್ಕೆ? ಚೆನ್ನಾಗಿತ್ತಾ ಮನೆಯಲ್ಲಿ? ನಮ್ದು ರೂಮ್ ಇತ್ತು, ರೂಮಲ್ಲಿ ಕುತ್ಕೊಂಡು ಬಾಗಿಲು ಹಾಕೊಂಡು ಓದ್ತಿದ್ದೆ. ಈಗ ಸರ್ಕಾರಿ ಶಾಲೆಯಲ್ಲಿ ಈ ಸಾಧನೆ ಮಾಡೋದು ಸುಲಭಲ್ಲ ಅಂತ ನಮ್ಮ ಮಾತು. ಇಲ್ಲ, ನಮ್ಗೆ ಸರ್ಕಾರಿ ಶಾಲೆ ಕಾಲೇಜ್ ಇರ್ಬೋದು, ಒಳಗಿರೋ ಟೀಚರ್ಸ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದರೆ ಯಾವ ಪ್ರೈವೇಟ್ ಸ್ಕೂಲ್ಗೂ ಏನು ಕಮ್ಮಿ ಇಲ್ಲ. ಎಲ್ಲರೂ ಅಷ್ಟು ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲ ಹೇಳ್ಕೊಡ್ತಾರೆ. ಒಂದು ಚಿಕ್ಕ ಡೌಟ್ ನಾವು ಒಂದು ಡೌಟ್ ಕೇಳಿದ್ರೆ ರಾತ್ರಿ 10 ಗಂಟೆ ಆದರೂ ಫ್ರೀ ಆದಾಗ ಫೋನ್ ಮಾಡಿ ಇಂಥ ಡೌಟ್ ಇತ್ತಲ್ಲ ಅದು ಕ್ಲಿಯರ್ ಆಗೈತೆ ನೋಡು ಹೇಳು ಅಂತ ಹೇಳ್ಕೊಡ್ತಾರೆ. ಪ್ರೈವೇಟ್ಗಿಂತ ಕೂಡ ಗೌರ್ಮೆಂಟ್ ಒಳ್ಳೆ ಎಜುಕೇಶನ್ ಇದೆ ಅಂತ ಹೇಳ್ತಾರೆ. ಒಳ್ಳೆ ಎಜುಕೇಶನ್, ಟೀಚರ್ಸ್ ಅಷ್ಟೇ ಎಷ್ಟು ಸಮಾಧಾನದಿಂದ ಹೇಳ್ಕೊಡ್ತಾರೆ. ನಮ್ಗೆ ಅರ್ಥನೇ ಆಗ್ತಿರೋ ಕೆಲವೊಂದು ನಮಗೆ ಪೇಷನ್ಸ್ ಹೊಟ್ಟೋಗ್ಬಿಡುತ್ತೆ, ಕಳ್ಕೊಬಿಡ್ತೇವೆ. ಆದ್ರೆ ಅವ್ರು ಕಳ್ಕೊಡ್ರೆ ಆಗುತ್ತೆ, ಮಾಡು ಮಾಡು ಅಂತ ಹೇಳ್ಕೊಡ್ತಾರೆ. ಈಗ ಕನ್ನಡದಲ್ಲಿ 100ಕ್ಕೆ 100 ಅಂದ್ರೆ ಅಷ್ಟೇ ಮಾರ್ಕ್ಸ್ ಕೂಡ ತೆಗೆದುಕೊಂಡಿದ್ದೀರಿ. ಒಬ್ಬ ಮುಸ್ಲಿಂ ವಿದ್ಯಾರ್ಥಿನಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ? ಏನಿಲ್ಲ, ನನ್ಗೇನು ಕನ್ನಡ ಕಷ್ಟ ಅಂತ ಏನು ಅನ್ಸ್ಲಿಲ್ಲ ಯಾವತ್ತೂ. ಕನ್ನಡ ಎಲ್ಲರ ಜೊತೆ ಮಾತಾಡ್ತೀನಿ, ಕಾಲೇಜಲ್ಲಿ, ಸ್ಕೂಲಲ್ಲಿ ಎಲ್ಲ. ಮತ್ತೆ ನಮ್ಮ ಕನ್ನಡ ಮ್ಯಾಮ್ ಸವಿತಾ ಮ್ಯಾಮ್ ಅಂತ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ರು. ಅದೇ ನನಗೇನು ಕಷ್ಟ ಅಂತ ಅನ್ಸ್ಲಿಲ್ಲ. ಕನ್ನಡ ನಾರ್ಮಲ್ ಎಲ್ಲರ ಜೊತೆನೂ ಮಾತಾಡ್ತೀವಲ್ಲ, ಹಂಗೇನೆ ಪಾಠ ಅರ್ಥ ಮಾಡ್ಕೊಂಡು ಬರೋದು ಅಷ್ಟೇ. ಕಾಲೇಜ್ ಗೊತ್ತಿಲ್ಲ, ಇಬ್ರದ್ದು 586 ಇದೆ ಅಂತ ಸರ್ ಹೇಳಿದ್ರು. ಈಗ ರಿವ್ಯಾಲ್ಯೂಷನ್ ಹಾಕ್ಲೇಬೇಕು ಅಂತ ಅನ್ಕೊಂಡಿದ್ದೀರಾ? ಬಿಸ್ನೆಸ್ ಫಸ್ಟ್ ಸರ್ ಪೇಪರ್ ನೋಡ್ತೀನಿ ಅಂತ ಹೇಳಿದ್ದಾರೆ, ಆನ್ಲೈನ್ ತರಿಸಿ ನಿನ್ನೆ ಅಪ್ಲೈ ಮಾಡಿದ್ದಾರೆ. ಫಸ್ಟ್ ಅದು ಬರಬೇಕು. ಓಕೆ, ಅಂದ್ಕೊಂಡಾಗೆ 590 ದಾಡ್ತಾ ಇದ್ರು ಕೂಡ 586 ಬಂದ್ಮೇಲೆ ಹೇಳಿ ಅನಿಸ್ತು ತಮಗೆ? ಸ್ವಲ್ಪ ಅಂತ ಅನಿಸ್ತು. 590 ಮೇಲೆ ತೆಗಿಬೇಕಿತ್ತಲ್ಲ, ಇದೇನಾಯ್ತು ಅಂತ. ಅದು ಸರ್ ಏನು ಇದು ಮಾಡಬೇಡ, ಒಳ್ಳೆ ಮಾರ್ಕ್ಸ್, ಫಸ್ಟ್ ಅದನ್ನ ರಿವ್ಯಾಲ್ಯೂಷನ್ಗೆ ಹಾಕೋಣ ಅಂತ ಹೇಳಿದ್ರು. ಪೇರೆಂಟ್ಸ್ ಯಾವ ಥರ ಹ್ಯಾಪಿ ಆದ್ರು? ನಮ್ಮಮ್ಮ ಅದು ಬಿಡು ಸಾಕು, ಇಷ್ಟೊಂದು ತೆಗ್ದಿದೆಯಲ್ಲ, ನಮಗೆ ಖುಷಿ ಆಯ್ತೈತೆ ಅಂತ ಹೇಳೋ. ನಮ್ಮ ಅಪ್ಪನ ಅಷ್ಟೇ, ಇಷ್ಟೊಂದು ಮಾರ್ಕ್ಸ್ ತೆಗ್ದಿದೆಯಲ್ಲ, ಅವ್ರಿಗೆ ಅದೇ ಖುಷಿ. ಅಷ್ಟೇ ತೆಗ್ದಿದ್ದಕ್ಕೆ ಇನ್ನು 2ರಲ್ಲಿ 100 ತೆಗಿಬೇಕು ತಾನೆ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು. ಮುಂದೆ ಎಜುಕೇಶನ್ ಪ್ಲಾನ್ ಏನಿದೆ, ಏನು ಮಾಡ್ಬೇಕು ಅನ್ಕೊಂಡಿದ್ದೀರಿ? ನನಗೆ UPSC ಎಕ್ಸಾಮ್ ಬರಿಬೇಕಂತ ಅನ್ಕೊಂಡಿದ್ದೀನಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಲ್ಲಿ ಎಜುಕೇಟೆಡ್ ಹೇಗೆ? ಇಲ್ಲ, ನಾನೇ ಫಸ್ಟ್. ಹೌದಾ? SSLC ಏನು ಟಾಪರ್ ಹೇಗೆ? 557 ಕ್ಲಾಸ್ಗೆ ಫಸ್ಟ್. 557. ಓಕೆ, ಈಗ ನಿಮ್ಮ ಸಾಧನೆ ಕಂಡು ಬಹಳಷ್ಟು ಜನರು ಕೂಡ ಬಂದು ನಿಮಗೆ ವಿಶ್ ಮಾಡ್ತಾ ಇದ್ದಾರೆ. ಈ ರೀತಿಯ ಅಟ್ಮಾಸ್ಫಿಯರ್ ಕೊಟ್ಟಾಗ ಏನು ಅನ್ಸುತ್ತೆ ತಮಗೆ? ಸ್ವಲ್ಪ ನರ್ವಸ್ ಆಯಿತು ಎಲ್ಲರೂ ಬಂದ ತಕ್ಷಣ ಫಸ್ಟು. ಆಮೇಲೆ ಖುಷಿ ಆಯಿತು. ರಮೇಶ್ ಅಂಕಲ್ ಅಂತ ನಂಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ಅವ್ರು ನಾವು ಇಲ್ಲೇ ಗೌರ್ಮೆಂಟ್ ಸ್ಕೂಲ್ ಶ್ರೀರಾಮ್ಪುರ ಸ್ಕೂಲಲ್ಲಿ ಓದುವಾಗ ಏನಾದರೂ ಇನಾಗ್ರೇಟ್ ಮಾಡೋಕ್ಕೆ ಎಲ್ಲದಕ್ಕೂ ಬಂದು ಸಪೋರ್ಟ್ ಮಾಡ್ತಾರೆ. ಆವಾಗಲಿಂದನೂ ಅಷ್ಟೇ ಎನ್ಕರೇಜ್ ಮಾಡ್ತಾರೆ. ಎಲ್ಲಿ ಸಿಕ್ಕಿದ್ರು ಅಷ್ಟೇ, ನೀನು ಹಿಂಗೆ ತೆಗಿತೀಯ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿನು ಅಂತ ತುಂಬ ಸಪೋರ್ಟ್ ಮಾಡ್ತಾರೆ. ಅಂಕಲ್ ಅಂತ ನಂಗೆ ಚಿಕ್ಕ ವಯಸ್ಸಿಂದನೂ ಗೊತ್ತು. ಅವ್ರು ತುಂಬ ಎನ್ಕರೇಜ್ ಮಾಡ್ತಾಯಿದ್ರು ನನಗೆ. ನಿನಗಿಂತ ನಿಮ್ಮ ಫ್ಯಾಮಿಲಿಗಿಂತ ಹೊರಗಡೆ ಸೆಲೆಬ್ರೇಷನ್ ಮಾಡ್ತಾವ್ರೆ? ಹೌದು, ನನಗೆ ಇವಾಗಲೇ ಗೊತ್ತಾಗಿದ್ದು. ನನಗೆ ನರ್ವಸ್ ಆಗ್ತಿತ್ತು ಫಸ್ಟ್, ಕೈಯೆಲ್ಲ ನಡಕ್ತಿತ್ತು ಒಳಗೆ ಬಂದಾಗೇನೆ. UPSC ಮಾಡಿ ಪಾಸ್ ಮಾಡ್ಬೇಕು ಅಂತ ತಮ್ಮ ಆಸೆ? IPS ಆಫೀಸರ್ ಆಗ್ಬೇಕಂತ. ನಮ್ಮ ಅಪ್ಪಂಗೂ ಅದೇ ಇಷ್ಟ. ಈ ರೀತಿ IPS ಆಫೀಸರ್ ಆಗ್ಬೇಕು ಅಂತ ಯಾಕೆ ಅನಿಸ್ತು ತಮಗೆ? ನನಗೆ ಅದೇನೋ ಚಿಕ್ಕ ವಯಸ್ಸಿಂದ IPS ಆಗಬೇಕು ಅಂದರೆ ನಮ್ಮ ಅಪ್ಪನೇ ನನಗೆಲ್ಲ ಅದ್ರ ಬಗ್ಗೆ ಹೇಳಿ ನನಗೆ ಅವಾಗಿಂದನೂ ಅದನ್ನೇ ಮಾಡ್ಬೇಕಂತ ಆಸೆ. ಈಗ ಕಾಲೇಜೆಲ್ಲ ಲೆಕ್ಚರ್ಸ್ ಎಲ್ಲ ಏನು ಹೇಳ್ತಾರೆ ತಮಗೆ? ಲೆಕ್ಚರರ್ಸ್ ಎಲ್ಲ ಫೋನ್ ಮಾಡಿದ್ರು, ವಿಶ್ ಮಾಡಿದ್ರು. ಕನ್ನಡ ಮ್ಯಾಮು ಅಷ್ಟೇ ಫೋನ್ ಮಾಡಿ ವಿಶ್ ಮಾಡಿದ್ರು. ಎಲ್ಲರೂ ವಿಶ್ ಮಾಡಿದ್ರು. ನೋಡ್ಬೇಕು ರಿವ್ಯಾಲ್ಯೂಷನ್ ಹಾಕಿದ್ಮೇಲೆ.
ಈಗ ನಿಮ್ಮ ರಿಲೇಷನ್ಸ್ ಎಲ್ಲ ಯಾವ ರೀತಿ ಹ್ಯಾಪಿ ಆಗಿದ್ದಾರೆ ಈ ವಿಚಾರ ಕೇಳಿ? ರಿಲೇಷನ್ಸ್ಗೆಲ್ಲ ಇನ್ನೂ ಜಾಸ್ತಿ ಗೊತ್ತೇ ಇಲ್ಲ ಅನ್ಸುತ್ತೆ, ರಿಲೇಟಿವ್ಸ್ಗೆಲ್ಲ ಸ್ವಲ್ಪ ಜನಕ್ಕೆ ಗೊತ್ತು ಅಷ್ಟೇ, ಅವರೆಲ್ಲ ಹ್ಯಾಪಿ ಆದ್ರು. ಇಲ್ಲಿ ಸ್ವೀಟ್ಸ್ ಎಲ್ಲ ಕೊಟ್ವಲ್ಲ ಅವರೆಲ್ಲ ಹ್ಯಾಪಿ ಆದ್ರು.